ನಮಗೀಗ ಈ ದೇಹದ ಅಗತ್ಯಕ್ಕಷ್ಟೇ ಸ್ವಲ್ಪ ಆಹಾರ ಬೇಕು. ತಮಗಾಗಿ ತುಂಬಾ ಆಸೆಯಿಂದ ಅಡುಗೆ ಮಾಡಿದ್ವಿ, ಬೇಡ ಅಂದ್ರೆ ಅದು ಹಾಗಲ್ಲ. ಆಹಾರ ರುಚಿಸೋದು ಬಗೆ ಬಗೆಯ ಖಾದ್ಯದಿಂದಲ್ಲ, ನೀವು ಉಣಬಡಿಸೋ ಶುದ್ಧ ಮನಸ್ಸಿನಿಂದ. ಆ ಮನಸ್ಸು ನಿಮ್ಮಲ್ಲಿದೆ, ಅದೇ ನಮಗೆ ಸಂತೃಪ್ತಿ. ಈಗ ನಮಗೆ ಹಸುವಿನ ಹಾಲಿನೊಂದಿಗೆ ಒಂದು ಹಿಡಿ ಅವಲಕ್ಕಿ ಕೊಟ್ಟರೆ ಅದೇ ಮೃಷ್ಟಾನ್ನ. ನೀವು ಜ್ಞಾನಿಗಳು, ಅಚಲರು. ನಮ್ಮ ಸಂಬಂಧ ಮೋಹಗಳನ್ನ ಬೇಗ ಕಳ್ಸ್ಕೊಂಡಿದ್ದೀರಾ. ಆದ್ರೆ ನಮಗಿನ್ನು ಸೋದರನೆಂಬ ಮೋಹದಿಂದ ಹೊರಗೆ ಬರಕ್ಕಾಗ್ತಾ ಇಲ್ಲ. ಬರುವ ಅಗತ್ಯವೂ ಇಲ್ಲ. ನಾವು ಭಗವಂತನ ಪ್ರೇರಣೆಯಿಂದ ಜಗತ್ ಕಲ್ಯಾಣವೆಂಬ ಬೀಜವನ್ನು ಹುಡುಕುತ್ತಾ ಮೋಹವೆಂಬ ಕಠಿಣವಾದ ಸಿಪ್ಪೆಯಿಂದ ಹೊರಬಂದೆವೆಂಬ ಮಾತ್ರಕ್ಕೆ ಎಲ್ಲರೂ ಸರ್ವಸಂಗ ಪರಿತ್ಯಾಗಿಗಳಾಗಬೇಕು ಎಂದೇನೂ ಇಲ್ಲ. ದೇವರ ದೃಷ್ಟಿಯಲ್ಲಿ ಸನ್ಯಾಸಿ, ಸಂಸಾರಿ, ದೇಶ ಕಾಯುವ ಯೋಧ, ಹೊಲ ಉಳುವ ರೈತ, ಕೂಲಿ ಮಾಡುವ ಕಾರ್ಮಿಕ ಎಲ್ಲರೂ ಒಂದೇ. ಅವರೆಲ್ಲ ಮಾಡುವುದು ಭಗವಂತನ ಸೇವೆಯಷ್ಟೇ. ಸನ್ಯಾಸಿಯಾದವರು ಶ್ರೇಷ್ಠ, ಸಂಸಾರಿಯಾದವರು ಕನಿಷ್ಠ ಎಂದು ಭಾವಿಸಬೇಕೆಂದೇನಿಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂತ ನೀವೇ ಹೇಳಿಕೊಟ್ಟಿದ್ದೀರಲ್ಲ ಆಚಾರ್ಯರೇ. ಅವರವರ ಜವಾಬ್ದಾರಿಗಳನ್ನು ಶ್ರದ್ಧಾಭಕ್ತಿಯಿಂದ ಪೂರೈಸಿದರೆ ಅದೇ ಶ್ರೇಷ್ಠ, ಅದೇ ಕೈವಲ್ಯ. ಪೀಠ, ಪದವಿ ಇದೆಲ್ಲ ಅವರವರ ಕರ್ತವ್ಯಗಳ ಒಂದು ಭಾಗವಷ್ಟೇ. ನಾವೆಲ್ಲ ಈಗ ಕಾಯ, ವಾಚ, ಮನಸ, ಬುದ್ಧಿ, ಇಂದ್ರಿಯಗಳನ್ನು ಭಗವಂತನಲ್ಲಿ ನೆಟ್ಟು ಪೂಜೆಯಂತೆ ಮಾಡಬೇಕಷ್ಟೆ. ಮೂಲರಾಮೋ ವಿಜಯತೆ. ಈತನ್ ಯಾಕೆ ಕರ್ಕೊಂಡು ಬಂದ್ರಿ? ನನಗೆ ನನ್ನ ಗೌರಿ ಬೇಕು, ನಾನು ಇವಳನ್ನ ಮಾರೋದಿಲ್ಲ. ಸುಮ್ಮನೆ ಹಠ ಮಾಡಬೇಡ ಜಾನಕಿ, ನಮ್ಮ ಕೈಯಲ್ಲಿ ಇದನ್ನ ಸಾಕಕ್ಕಾಗಲ್ಲ. ಹುಲ್ಲು ನೀರಿಲ್ಲದೆ ಸತ್ರೆ ಗೋಹತ್ಯೆ ಪಾಪ ನಮ್ಮ ತಲೆಗೆ ಸುತ್ತಕೊಳ್ಳುತ್ತೆ. ಹಾಗಂತ ಕಟಕರಿಗೆ ಮಾರಿದ್ರೆ ಅದು ಪಾಪ ಅಲ್ವೇನು? ಬೆಟ್ಟಯ್ಯ ಕಟ್ಕ ಅಲ್ಲ, ಆತ ರೈತ. ಹೌದು ತಾಯಿ, ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ತೀನಿ. ಆಚಾರ್ಯರು ಕಷ್ಟ ಹೇಳ್ಕೊಂಡ್ರಲ್ಲ ಅಂತ ಬಂದೆ, ಅದು ಬಿಟ್ಟು ನಿಮ್ಮ ಹಸುನ ಕಿತ್ಕೋಬೇಕು ಅಂತ ಏನಿಲ್ಲ. ಈಗಲೂ ಯೋಚನೆ ಮಾಡಿ. ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು ಬೆಟ್ಟಯ್ಯ. ಅದಕ್ಕೋಸ್ಕರ ಅವಳು ಸಂಕಟ ಪಡ್ತಿದ್ದಾಳೆ. ನೀನು ವ್ಯಾಪಾರ ಮಾಡು. ನೋಡಿ ಆಚಾರ್ಯರೇ, ದೊಡ್ಡ ಹಸು ವ್ಯವಸಾಯ ಬಿಟ್ಟು ಬೇರೆ ಉಪಯೋಗಕ್ಕೆ ಬರೋದಿಲ್ಲ. ಅದರಲ್ಲೂ ನಿಮ್ಮನೆಯಲ್ಲಿ ಕಳ್ಳಮೈ ಬೆಳೆಸ್ಕೊಂಡು ನಿಂತಿದೆ. ಉಳುಮೆಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಏನೋ ಪರಿಚಯದವರು ಅಂತ ಕೊಂಡ್ಕೊಳ್ತಾ ಇದ್ದೀನಿ. ಆದರೆ ನೀವು ಹೇಳಿದ ಹಾಗೆ 20 ವರ ಎಲ್ಲ ಕೊಡೋಕ್ಕಾಗೋದಿಲ್ಲ. ಬೇಕಾದ್ರೆ 10 ವರ ಕೊಡ್ತೇನೆ, ಆಗ್ಬೋದೇ? ತುಂಬ ಕಡಿಮೆ ಆಯ್ತಲ್ಲ ಬೆಟ್ಟಯ್ಯ, ಒಂದು 15 ವರಹನಾದರೂ ಕೊಡು. ಆಚಾರ್ಯರೇ, ನನಗೂ ಬೇಡ ನಿಮಗೂ ಬೇಡ, 12 ವರ ಕೊಡ್ತೀನಿ. ಇಷ್ಟ ಇದ್ರೆ ಕೊಡಿ, ಇಲ್ಲ ಬೇರೆಯವ್ರನ್ನ ನೋಡ್ಕೊಳ್ಳಿ. ಸರಿಯಪ್ಪ, ನಿನ್ನಿಷ್ಟ. ಸರಿ, ಮಾತು ಕೊಟ್ಟಾಯ್ತು. ಮನೆಗೆ ಹೋಗಿ ಹಣ ತಂದು ಕೊಡ್ತೀನಿ, ಆಮೇಲೆ ಹಸು ಹಿಡ್ಕೊಂಡು ಹೋಗ್ತೀನಿ. ನಾನೇನು ಬರ್ತೀನಿ. ಕೊನೆಗೂ ನಿಮ್ಮ ಹಠನೇ ನೆರವೇರಿಸ್ಬಿಟ್ರಿ ಅಲ್ವಾ? ಇದ್ರಲ್ಲಿ ಹಠ ಏನ್ ಬಂತು ಜಾನಕಿ? ಇದು ಅನಿವಾರ್ಯ. ಜಾನ್ಕಮ್ನವ್ರೆ, ರಾಘವೇಂದ್ರ ಗುರುಗಳು ಬಂದಿದಾರಂತೆ, ನಾನ್ ಹೋಗ್ತಾ ಇದ್ದೀನಿ, ನೀವು ಬರ್ತೀರೇನು? ಬರ್ದೇ ಇರೋಕ್ಕಾಗುತ್ತೇನಮ್ಮ? ನಾವಾಗ ಹೋಗಿ ಭೇಟಿ ಮಾಡೋಕ್ಕಂತೂ ಆಗೋಲ್ಲ. ಊರಿಗೆ ಬಂದವ್ರನ್ನ ಭೇಟಿ ಮಾಡದೇ ಇದ್ರೆ ಹೇಗೆ? ಏನಂದ್ರೆ ಬನ್ನಿ, ಗುರುಗಳ ಆಶೀರ್ವಾದ ಪಡ್ಕೊಂಡು ಬರೋಣ. ಅವ್ರ ಆಶೀರ್ವಾದದಿಂದಲಾದ್ರೂ ನಮ್ಮ ಕಷ್ಟ ಪರಿಹಾರ ಆಗಬಹುದು ಏನೋ. ಜಾನಕಿ, ನಮ್ಮ ಕರ್ಮಕ್ಕೆ ಅವರೇನೇ ಮಾಡ್ತಾರೆ. ಇದ್ದಿದ್ದೊಂದು ಹಸು, ಅದನ್ನು ಮಾರಿದ್ದಾಯ್ತು. ಮುಂದಿನ ಜೀವನ ಹೇಗೋ ಏನೋ. ನೀನು ಹೋಗ್ಬಾ. ನಡಿಯಮ್ಮ. ಸಕಲ ಸನ್ಮಂಗಲ ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ.
ವಿನಾದೈನ್ಯ ಜೀವನ ಪ್ರಾಪ್ತಿರಸ್ತು. ದೇವ್ರ 100 ಕಾಲ ಚೆನ್ನಾಗಿಟ್ಟದು. ಅಮ್ಮ ಹೇಗಿದ್ದೀರಾ? ಅಯ್ಯೋ ನನ್ನ ತಂದೆ, ನಾನು ಇನ್ನೂ ನೆನಪಿದ್ದೀನ? ನಾನು ಮರೆಯಲು ಬಂದವನಲ್ಲ ತಾಯಿ, ಪೊರೆಯಲು ಬಂದವನು. ಇಂದು ನಿಮ್ಮ ಮನೆಯಲ್ಲಿ ಪ್ರಸಾದವಾಗಬೇಕು ಅಂತ ಮೂಲರಾಮನ ಅಪ್ಪಣೆಯಾಗಿದೆ. ನನ್ನನ್ನು ಕರೆಯೋದಿಲ್ವೇ? ಯಾಕಮ್ಮ ಅನುಮಾನ? ನಾನು ನಿಮ್ಮ ಮನೆಗೆ ಬರೋದು ನಿಮ್ಗೆ ಇಷ್ಟ ಇಲ್ವೇ? ಅಯ್ಯೋ ತಂದೆ, ಗುರು ಕಾರುಣ್ಯವನ್ನ ಬೇಡ ಎನ್ನುವಷ್ಟು ಉದ್ದಟತನ ನನಗೆಲ್ಲಿಯದು ಸ್ವಾಮಿ. ಈ ಪಾಮರಳನ್ನ ಉದ್ಧರಿಸುವ ಪಾದ ನನ್ನ ಮನೆ ಅಂಗಳದಲ್ಲಿ ಊರಿದ್ರೆ ಅದಕ್ಕಿಂತ ಸೌಭಾಗ್ಯ ನನಗಿನ್ನೇನಿದೆ ಗುರುವೇ. ದಯಮಾಡಿಸಿ, ದಯಮಾಡಿಸಿ. ಮೂಲರಾಮೋ ವಿಜಯತೆ. ದೀರ್ಘ ಸುಮಂಗಲಿ ಭವ. ದೀರ್ಘ ಸುಮಂಗಲಿ ಭವ. 100 ಕಾಲ ಸುಖವಾಗಿ ಬಾಳು.